ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಮೈತ್ರಿ ಪಕ್ಷಕ್ಕೆ ತೀವ್ರ ಮುಜುಗರ ತಂದಿದೆ. ಇನ್ಫ್ಯಾಕ್ಟ್ ಅಡ್ವಾಂಟೇಜ್ ಎಲ್ಲವೂ ಕೂಡ ಕಾಂಗ್ರೆಸ್ ಕಡೆಗೆ ವಾಲಿರೋದು ಮೈತ್ರಿ ಪಕ್ಷದ ಟೆನ್ಷನ್ ಅನ್ನ ಹೆಚ್ಚಿಸಿದೆ. ಬಿಜೆಪಿಗೆ ಮುಜುಗರವನ್ನ ತಪ್ಪಿಸೋದಕ್ಕೆ ಜೆಡಿಎಸ್ನವರು ಹೊಸ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ನಮ್ಮಿಂದ ಬಿಜೆಪಿಗೆ ಮುಜುಗರ ಆಗೋದು ಬೇಡ ಅನ್ನೋದು ಜೆಡಿಎಸ್ನ ನಿಲುವು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಕರಣದಲ್ಲಿ ಅವರನ್ನ ಎಳೆದು ತರೋದು ಬೇಡ, ನಮ್ಮ ಮೇಲೆ ಬಂದಿರುವ ಆರೋಪ ನಾವೇ ಎದುರಿಸೋಣ ಅನ್ನೋ ನಿಲುವಿಗೆ ಬರ್ತಾ ಇದ್ದಾರೆ. ಪ್ರಜ್ವಲ್ದು ತಪ್ಪಾಗಿದ್ರೆ ಆತ ಶಿಕ್ಷೆಯನ್ನು ಅನುಭವಿಸಲಿ, ಕಾಂಗ್ರೆಸ್ ರಾಜಕೀಯ ಟಾರ್ಗೆಟ್ಗೆ ನಾವು ಉತ್ತರ ಕೊಡೋಣ ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಬಿಜೆಪಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಾನೂನು ಸಮರದ ಮೂಲಕ ಹೋರಾಟ ಮಾಡೋಣ ಅನ್ನೋದು ಗೌಡರ ಕುಟುಂಬದ ನಿರ್ಧಾರ. ಇವ್ರು ಅಂದ್ಕೊಳ್ತಾರೆ ಓಕೆ ಅವ್ರನ್ನ ಹೇಳ್ಕೊಂಡು ಬರಬಾರ್ದು ಅಂತ, ಬಟ್ ಕಾಂಗ್ರೆಸ್ನವ್ರು ಹೇಳ್ಕೊಂಡು ಬರ್ತಾ ಇದಾರಲ್ಲ, ಅದನ್ನ ಹೇಗೆ ಇವ್ರು ಸ್ಟಾಪ್ ಮಾಡ್ತಾರೆ ಅನ್ನೋದೇ ಇಲ್ಲಿ ಕುತೂಹಲಕ್ಕೆ ಕಾರಣ ಆಗಲ್ಲ. ಅದು ಎಕ್ಸಾಕ್ಟ್ಲಿ ಇವ್ರು ಏನೇ ಉತ್ತರ ಕೊಟ್ಟರು, ಡಿ ಕೆ ಶಿವಕುಮಾರ್ ಮಾತಿಗೂ ಮೋದಿ ಉತ್ತರ ಕೊಡಿ, ಅಮಿತ್ ಶಾ ಉತ್ತರ ಕೊಡಿ, ಅಥವಾ ಯಡಿಯೂರಪ್ಪ ಉತ್ತರ ಕೊಡಿ, ವಿಜಯೇಂದ್ರ ಉತ್ತರ ಕೊಡಿ ಅಂತಂದ್ರೆ ಎಲ್ಲದಕ್ಕೂ JDS ಅವರು ಉತ್ತರ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. BJP ಅವರು ಉತ್ತರ ಕೊಡಬೇಕಾಗತ್ತೆ. BJPಯನ್ನ ಎಳೆದು ತರೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದರೂ ಕೂಡ ಅಷ್ಟು ಸುಲಭ ಇಲ್ಲ ಇದು ಪ್ರಕರಣ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. JDSನವ್ರು ಅಂದ್ಕೊಳ್ಬಹುದು ಇವ್ರನ್ನ ಹೇಳ್ಕೊಂಡು ಬರೋದು ಬೇಡ, ಇವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ, ಬಟ್ ಕಾಂಗ್ರೆಸ್ನವ್ರು ಎಲ್ಲಿ ಬಿಡ್ತಾರೆ, ಅದಕ್ಕೆ ಫುಲ್ ಸ್ಟಾಪ್ ಹೆಂಗ ಹಾಕ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಇದೆ. ಮಮತಾ, ಹೌದು, ಈ ಒಂದು ಪ್ರಕರಣದಿಂದ JDS ಮತ್ತೆ BJP ಇಬ್ಬರಿಗೂ ಕೂಡ ಮುಜುಗರ ಆಗಿದೆ. ಆದರೆ ಕಾಂಗ್ರೆಸ್ನವರು JDSಗಿಂತ ಹೆಚ್ಚಾಗಿ BJPಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಮೋದಿ ಅವರು ಉತ್ತರ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಈಗಾಗಲೇ ಅಮಿತ್ ಶಾ ಅವರು ಇದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಮಹಿಳೆಯರ ಪರವಾಗಿದ್ದೇವೆ, ನ್ಯಾಯ ಯಾರ ಕಡೆ ಇದೆಯೋ ಅವ್ರ ಪರವಾಗಿ ನಾವಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ನಾಯಕರು BJP ನಾಯಕರ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಇದನ್ನ ಈಗ JDSನ ನಾಯಕರು ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು BJP ನಾಯಕರ ಮೇಲೆ ಡಿಪೆಂಡ್ ಆಗೋದು ಬೇಡ, ಅವರನ್ನ ಈ ಒಂದು ಪ್ರಕರಣದಲ್ಲಿ ಎಳೆದು ತರೋದು ಬೇಡ. ಏನೇ ಕಾಂಗ್ರೆಸ್ ಅವರು ಮಾತಾಡಿದ್ರು ಕೂಡ ಅದಕ್ಕೆ ನಾವೇ ಉತ್ತರ ಕೊಡೋಣ ಅನ್ನುವಂತಹ ನಿರ್ಧಾರಕ್ಕೆ JDS ನಾಯಕರು ಬಂದಿದ್ದಾರೆ. ಮೊನ್ನೆ ದೇವೇಗೌಡರ ಮನೆಯಲ್ಲಿ ರೇವಣ್ಣ, ಕುಮಾರಸ್ವಾಮಿ, ದೇವೇಗೌಡರು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಈ ವಿಚಾರಗಳು ಚರ್ಚೆ ಆಗಿದ್ದಾವೆ. ಈ ಒಂದು ಪ್ರಕರಣದಿಂದ ರಾಷ್ಟ್ರೀಯ ಮಟ್ಟದಲ್ಲಿ BJPಗೆ ಮುಜುಗರ ಆಗಿದೆ. ಇದನ್ನ ಮುಂದುವರಿಸಿಕೊಂಡು ಹೋದ್ರೆ, ಅವರ ಉತ್ತರವನ್ನ ಕೇಳ್ತಾ ಹೋದ್ರೆ, ಕಾಂಗ್ರೆಸ್ ನಾಯಕರಿಗೆ ಉತ್ತರವನ್ನ ಕೊಡ್ತಾ ಹೋದ್ರೆ ಅವರು ದೊಡ್ಡ ಮಟ್ಟದಲ್ಲಿ ಅದು ಮೈನಸ್ ಆಗುತ್ತೆ. ಹಾಗಾಗಿನೇ ಏನೇ ಉತ್ತರ ಕೊಡಬೇಕಾದ್ರೂ ಕಾಂಗ್ರೆಸ್ ನಾಯಕರಿಗೆ ನಾವೇ ಕೊಡೋಣ ಅನ್ನುವಂತ ನಿಲುವಿಗೆ ಬಂದಿದ್ದಾರೆ. ಆದ್ರೆ ಇದನ್ನ ಕಾಂಗ್ರೆಸ್ ಒಪ್ಪುತ್ತಾ ಇಲ್ಲ. ಯಾಕಂದ್ರೆ ನೇರವಾಗಿ ರಾಹುಲ್ ಗಾಂಧಿ ಅವರು ಎಲ್ಲಾ ನಾಯಕರು ಕೂಡ ಮೋದಿ ಅವರು ಉತ್ತರ ಕೊಡಬೇಕು, ಕೇಂದ್ರ ನಾಯಕರು ಉತ್ತರವನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ JDS ನಾಯಕರು ಇದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ ಮಮತಾ. ಆಮೇಲೆ ಇದು ಸಹಜವಾಗಿ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ ಅಂತ ಅನಿಸ್ತಾ ಇಲ್ಲ ನನಗೆ ಶ್ರೀನಿವಾಸ್. ಇದು ಅನಿವಾರ್ಯ ಕಾರಣಗಳಿಗೋಸ್ಕರ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ ಅನಿಸ್ತಾ ಇದೆ. ಯಾಕಂದ್ರೆ ಮುಂದೆ ಕೂಡ ಮುಂದಿನ ಚುನಾವಣೆಗಳಲ್ಲಿ ಮೈತ್ರಿ ಮಾಡ್ಕೊಳ್ಬೇಕು ಅನ್ನೋ ಬಯಕೆ JDSಗಿದೆ. ಬಟ್ ಈ ಪ್ರಕರಣದಿಂದ ಎಲ್ಲಿ ಆ ಸಖ್ಯವನ್ನ ಕಡಿದುಕೊಂಡು ಬಿಡ್ತಾರೋ BJP ಅನ್ನೋ ಭಯ ಕೂಡ ಇದೆಯಾ? ಇದೇ ಕಾರಣಕ್ಕೆ ಈ ತರ ಡಿಸಿಷನ್ ಮಮತಾ, ಹೌದು, ಸಹಜವಾಗಿ ಈ ಒಂದು ಅಂಶವೂ ಕೂಡ ಮುನ್ನೆಲೆಗೆ ಬರುತ್ತೆ. ಯಾಕೆಂದ್ರೆ ಮೊದಲ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರಗಳನ್ನ ಮಾಡ್ತಿದ್ರು. ಈ ಕೇಸ್ನ ಬಂದ ಕೂಡಲೇ ಎಲ್ಲೋ ಒಂದ್ ಕಡೆ JDSಗೆ ಮುಜುಗರ ಆಗಿದೆ. ಮೈತ್ರಿ ಮಾಡ್ಕೊಂಡ್ಬಿಟ್ರಿ, ಇದನ್ನ ಮುಂದೆ ಲಾಂಗ್ ಟೈಮ್ ಆಗಿ ತೆಗೆದುಕೊಂಡು ಹೋಗ್ಬೇಕು ಮೈತ್ರಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಇದ್ರು. ಈ ಒಂದು ಪ್ರಕರಣದಿಂದ ಸಹಜವಾಗಿ ಆ ಒಂದು ಮೈತ್ರಿಗೆ ಎಲ್ಲಾದ್ರೂ ಧಕ್ಕೆ ಆಗುತ್ತೋ ಅನ್ನುವಂತಹ ಆತಂಕಗಳು ಇದ್ದೇ ಇದೆ. ಹಾಗಾಗಿನೇ ಈ ವಿಚಾರಕ್ಕೆ BJP ನಾಯಕರನ್ನ ಎಳೆದು ತರೋದು ಬೇಡ, ನಾವೇ ಕಾನೂನು ಹೋರಾಟವನ್ನ ಮಾಡೋಣ. ಕಾನೂನು ಹೋರಾಟದ ಬಳಿಕ ಯಾವ ನಿಲುವು ಪ್ರಕಟ ಆಗುತ್ತೆ, ಯಾವ ನಿರ್ಧಾರಗಳು, ಯಾವ ಡಿಸಿಷನ್ಗಳು ಹೊರಗಡೆ ಬರ್ತವೋ ಅದರಂತೆ ನಡ್ಕೊಳ್ಳೋಣ ಅನ್ನುವಂತಹ ನಿರ್ಧಾರಕ್ಕೆ JDS ನಾಯಕರು ಬಂದಿದ್ದಾರೆ. ಹಾಗಾಗಿ ತತ್ಕ್ಷಣಕ್ಕೆ BJP ನಾಯಕರನ್ನ ಅಂತರವನ್ನ ಕಾಯ್ದುಕೊಂಡು ಇದನ್ನ ನಾವೇ ಟ್ಯಾಕಲ್ ಮಾಡೋಣ ಅನ್ನುವಂತಹ ನಿಲುವಿಗೆ JDS ನಾಯಕರು ಬಂದಿರುವಂತದ್ದು. ಧನ್ಯವಾದ ಶ್ರೀನಿವಾಸ್, ತಮ್ಮ ಮಾಹಿತಿಗಾಗಿ.